ಈಗ 3 ವರ್ಷ ಆದಮೇಲೆ ಅವಕಾಶ ಸಿಕ್ಕಿದೆ. ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಮತ್ತು ಜಿಲ್ಲಾ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಭಾಳ ಉತ್ತಮ ಅಂತೇಳಿ ನಾನು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇವರು ಮುಖ್ಯಮಂತ್ರಿ ಆದರೆ ನಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದ SR ಶ್ರೀನಿವಾಸ್ ಅವರು ಸತತವಾಗಿ 5 ಬಾರಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ, ಜನಪ್ರಿಯ ಶಾಸಕರೆಂದೇ ಹೆಸರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ನಮ್ಮ ತಾಲೂಕಿನ ಶಾಸಕರಾದಂಥ SR ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ತಾಲೂಕು ಅಭಿವೃದ್ಧಿ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನ ಮೂಡಿಸ್ತಾ ಇರೋದು ಸಚಿವ ಸಂಪುಟ ಸ್ಥಾನದ ಬಗ್ಗೆ. ಸಚಿವ ಸಂಪುಟ ಸ್ಥಾನವನ್ನು ಯಾರ್ಯಾರಿಗೆ ಕೊಡ್ತಾರೆ, ಗುಬ್ಬಿ ಕ್ಷೇತ್ರದ ಜನತೆ ಏನಂತ ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಜನಾಂಗೀಯ ಕೆಲಸ ಆಗಬೇಕು ಅಂತ ಅಂದರೆ ಸಚಿವ ಸಂಪುಟದಲ್ಲಿ ಏನು ಹಿಂದೆ ತಾತ್ಕಾಲಿಕವಾಗಿ ಒಂದು ಅಲ್ಪಾವಧಿಯಲ್ಲಿ ಇವರು ಏನು ಸಚಿವ ಸ್ಥಾನವನ್ನು ಕೊಟ್ಟಿದ್ದರು. ಈಗ ನಿಗಮ ಮಂಡಳ ಅಧ್ಯಕ್ಷರಾಗಿದ್ದಾರೆ. ಮುಂದೆ DKC ಇವರು ಏನಾರ ಇದರಲ್ಲಿ ಏನು CM ಆಡಳಿತದಲ್ಲಿ ನಮ್ಮ SR ಶ್ರೀನಿವಾಸ್ ಅವರಿಗೆ ಒಳ್ಳೆಯ ಏನು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಜನಗಳ ಸೇವೆಯನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಗುಬ್ಬಿ ತಾಲೂಕು ಜನಾಂಗೀಯ ಪರವಾಗಿ. ಶಾಸಕರಾದ SR ಶ್ರೀನಿವಾಸ್ ಅವರು ಈಗಾಗಲೇ ಹಿಂದೆ ಮಂತ್ರಿ ಆಗಿದ್ದರು. ಈಗ KSRTC ಚೇರ್ಮನ್ ಆಗಿದ್ದಾರೆ. ಮುಂದೆ ಈಗ 3 ವರ್ಷ ಆದಮೇಲೆ ಅವಕಾಶ ಸಿಕ್ಕಿದೆ. ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಮತ್ತು ಜಿಲ್ಲಾ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಭಾಳ ಉತ್ತಮ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು 5 ಟರ್ಮು ಶಾಸಕರಾಗಿದ್ದಾರೆ. ಜಿಲ್ಲೆಯಲ್ಲಿ ತುಂಬ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಅವರ ಅವಶ್ಯಕತೆ, ಮತದಾರರ ಸಂಖ್ಯೆ ಎಲ್ಲರಿಗೂ ಇದೆ. ಅವರ ಬೆಂಬಲ ಎಲ್ಲರಿಗೂ ಬೇಕಾಗಿದೆ. ಇಡೀ ರಾಜ್ಯದಲ್ಲೂ ಎಲ್ಲ ಥರದ್ದು ಮಂತ್ರಿ ಆದರೆ ತುಂಬ ಒಳ್ಳೆಯದು ಅಂತ ನಮ್ಮ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಏರೂರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ಏನಪ್ಪ ಅಂದರೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇವರು ಮುಖ್ಯಮಂತ್ರಿ ಆದರೆ ನಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದ SR ಶ್ರೀನಿವಾಸ್ ಅವರು ಸತತವಾಗಿ 5 ಬಾರಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಗುಬ್ಬಿ ವಿಧಾನಸಭಾ ಕ್ಷೇತ್ರದವರು ಎಲ್ಲರ ಅಪೇಕ್ಷೆ ಇದೆ. ಯಾಕಪ್ಪ ಅಂದರೆ ಇವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ. ಇಲ್ಲದೆ ಬರೀ ಶಾಸಕರಾಗಿ ತಾಲೂಕು ತುಂಬ ಕೋಟಿಗಟ್ಟಲೆ ಕೆಲಸ ನಡೀತಾ ಇದೆ. ನೀವೇ ನೋಡಿದ್ದೀರಾ, ದಿನ ಪ್ರೆಸ್ ಮೀಟ್ ನೀವೇ ಮಾಡ್ತಾ ಇದ್ದೀರಾ. ಮಂತ್ರಿಗಿರಿ ಕೊಟ್ಟರೆ ಇನ್ನು ನಮ್ಮ ತಾಲೂಕಿಗೆ ಆಗ್ಬೋದು, ಇಡೀ ಜಿಲ್ಲೆಗೆ ಆಗ್ಬೋದು, ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಭರವಸೆ ಇದೆ. ಹಾಗಾಗಿ ವಾಸಣ್ಣ ಅವರು ಒಂದು ಮಂತ್ರಿಗಿರಿ ಕೊಟ್ಟರೆ ಎಲ್ಲ ಅನುಕೂಲ ಆಗುತ್ತೆ. DK ಶಿವಕುಮಾರ್ ಅವರು 2 ವರ್ಷದ ಅವಧಿಗೆ CM ಆಗ್ತಾ ಇದ್ದಾರೆ. ಅದರಿಂದ ಗುಬ್ಬಿ ಶಾಸಕರಾದಂಥ SR ಶ್ರೀನಿವಾಸ್ ಅವರು ಜನಪ್ರಿಯ ಶಾಸಕರೆಂದೇ ಹೆಸರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಯಾಕಂದರೆ ಗುಬ್ಬಿ ಕ್ಷೇತ್ರದಲ್ಲಿ 24 ಗಂಟೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ SR ಶ್ರೀನಿವಾಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ಇಡೀ ಜಿಲ್ಲೆಗೆ ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಗುಬ್ಬಿ ತಾಲೂಕು ಇನ್ನೂ ಅಭಿವೃದ್ಧಿ ಪಡಿಸಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಮಂತ್ರಿ ಸ್ಥಾನವನ್ನು SR ಶ್ರೀನಿವಾಸ್ ಅವರಿಗೆ ಕೊಡಬೇಕು ಅಂತೇಳಿ. 25 ವರ್ಷಗಳ ಕಾಲ ವಾಸಣ್ಣ MLA ಆಗಿ ಮಂತ್ರಿಗಿರಿ ಮಾಡಿ ಅನುಭವಶಾಲಿಗಳಾಗಿರ್ತಾರೆ. ಅವ್ರಿಗೆ ನಮ್ಮ DK ಸಾಹೇಬರು ನಮಗೊಂದು ಅನುಕೂಲ ಕೊಟ್ಟಿದ್ದಾರೆ. ನೀರಾವರಿ ಬಗ್ಗೆ ಸುಮಾರು 25 ವರ್ಷಗಳಿಂದ ವಾಸಣ್ಣವ್ರನ್ನ ಸಾಕಷ್ಟು ಒತ್ತಾಯ ಮಾಡಿ ಕೇಳಿದಾಗ್ಯೂ ಆಗಿರಲಿಲ್ಲ ಕೆಲಸ. ಈಗ DK ಶಿವಕುಮಾರ್ ಅವರು ಬಂದು ನಮ್ಮಲ್ಲಿ ಮಡದಳ್ಳ ಕೆರೆಗೆ ನೀರನ್ನು ಅನುಕೂಲತೆ ಮಾಡಿ ಪೈಪ್ಲೈನ್ ಮಾಡಿಬಿಟ್ಟವ್ರೆ. ಇನ್ನು ನೀರು ಬಿಡ್ತಕ್ಕಂಥ ಬಾಕಿ ಮಾತ್ರ ಉಳ್ಕೊಂಡಿದೆ. ಮಳೆಗಾಲ ನಡೆದು ನೀರು ಬಿಟ್ಟರೆ ಭಾಳಷ್ಟು ಅನುಕೂಲ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಅವರಿಗೆ ಮಿನಿಸ್ಟರ್ಗಿರಿ ಕೊಟ್ಟರೆ ನಮಗೆ ಇನ್ನೂ ಹೆಚ್ಚಿನ ಅನುಕೂಲ ಸಿಗುತ್ತೆ ಅಂತ ನನ್ನ ಭಾವನೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಮೊದಲು ಸಿದ್ದರಾಮಯ್ಯನವರಿದ್ದರು. ಈಗ ರಾಜೀನಾಮೆ ತೆರವಾಗಿ ಈಗೇನೋ ಬಂದಿರತಕ್ಕಂಥ ನ್ಯೂಸು ತೆರವಾಗಿ ಈಗ ನಮ್ಮ DK ಶಿವಕುಮಾರ್ ಅವ್ರಿಗೇನೋ CM ಪೋಸ್ಟ್ ಕೊಡ್ತೀವಿ ಅಂತ TV ಬರ್ತಾ ಇದೆ. ಆ ಥರ ಏನಾದರೂ ಅವ್ರಿಗೆ ಚಾನ್ಸ್ ಸಿಕ್ಕಿ DK ಶಿವಕುಮಾರ್ ಸಾಹೇಬರು CM ಆದರೆ ನಮ್ಮ ತುಮಕೂರು ಜಿಲ್ಲೆ ಉತ್ತಮವಾದ ಕೆಲಸಗಳು ಮಾಡಬೇಕು ಅಂದರೆ ನಮ್ಮ ವಾಸಣ್ಣವ್ರು ಒಳ್ಳೆ ಕಾರ್ಯ ನಡೀತಾ ಇದೆ. ಅಂಥವ್ರಿಗೊಂದು ಒಳ್ಳೆ ಚಾನ್ಸ್ ಕೊಟ್ಟರೆ ಈ ಸತಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಭಾಳ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಏನು ತಪ್ಪೇನು. ಹೊಸ ಸರ್ಕಾರ ರಚನೆ ಆಗ್ತಾಯಿದೆ DK CM ಅಧ್ಯಕ್ಷತೆಯಲ್ಲಿ. ನಮ್ಮ ಹಿಂದಿನ ಅವಧಿಯಲ್ಲಿ
ನಮ್ಮ ವಾಸಣ್ಣವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರು. ಆವಾಗ ಜಿಲ್ಲೆಯಲ್ಲಿ ಚೆನ್ನಾಗಿ ಕೆಲಸಗಳು ಆಗಿತ್ತು. ಈ ಸರ್ಕಾರದಲ್ಲೂ ನಮ್ಮ ವಾಸಣ್ಣವ್ರಿಗೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಕೆಲಸಗಳು ಮಾಡಿ ಒಳ್ಳೆಯ ಹೆಸರು ತರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೊಡಬೇಕು. ಯಾಕೆ ಅಭಿವೃದ್ಧಿಗೋಸ್ಕರ ಕೊಡಬೇಕು. ಅವ್ರು ಸಚಿವರಿದ್ದಾಗ ಭಾಳಷ್ಟು ಕೆಲಸಗಳು ಆಗಿವೆ, ಅದು ನೋಡ್ಕೊಂಡಾರ ಕೊಡಬೇಕು. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಹಿಂದೆ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಶಾಸಕರಿಗೆ ಸಚಿವ ಸ್ಥಾನ ಈಗಾಗಲೇ 5 ಬಾರಿ ಶಾಸಕ ಇರೋದು. ಹಂಗಾಗಿ ಅವ್ರ ಸಚಿವ ಸ್ಥಾನ ಇಷ್ಟು ದಿವಸ ಸಿಗಲಿಲ್ಲ ಆ ಟೈಮಲ್ಲಿ. ಈಗ ಮುಂದಿನ ದಿನದಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಪೂರ್ವಾವಧಿ ಸಚಿವರಾದರೆ ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಗುತ್ತೆ, ನಮ್ಮ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ಹೇಳಕ್ಕೆ ಇಷ್ಟ ಕೊಡಬೇಕು. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಭಾರತ. ಆಮೇಲೆ 5 ಬಾರಿ ಶಾಸಕರಾಗಿದ್ದಾರೆ, ಒಳ್ಳೆ ಆಡಳಿತ ಡಿ ಕೆ ಸಂಪುಟದಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂಥ SR ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ನಮ್ಮ ತಾಲೂಕು ಅಭಿವೃದ್ಧಿನೂ ಆಗುತ್ತೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿಗೆ ಕೊಡುಗೆಗಳು ಮತ್ತು ಇಡೀ ತಾಲೂಕು ಒಳ್ಳೆ ಇಡೀ ರಾಜ್ಯನೂ ಸಹ ಅಭಿಪ್ರಾಯ ಒಳ್ಳೆಯದು ಇರುತ್ತೆ ಅಂತ ನಾವು. ಓಕೆ ವೀಕ್ಷಕರೇ, ನೋಡೋದ್ರಲ್ಲ, ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನ ಮೂಡಿಸ್ತಾ ಇರೋದು ಸಚಿವ ಸಂಪುಟ ಸ್ಥಾನದ ಬಗ್ಗೆ. ಸೊ ಗುಬ್ಬಿ ಕ್ಷೇತ್ರದಲ್ಲಿ ಹಲವಾರು ರೀತಿಯಾದಂತಹ ವಿಚಾರಣೆಗಳನ್ನು ಹೇಳಿದ್ರು. ಸಚಿವ ಸಂಪುಟ ಸ್ಥಾನನ SR ಶ್ರೀನಿವಾಸ್ ಅವರಿಗೆ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕರ ಒತ್ತಾಯ ಆಗಿದೆ. ಸಚಿವ ಸಂಪುಟ ಸ್ಥಾನನ SR ಶ್ರೀನಿವಾಸ್ ಅವರಿಗೆ ಸಿಗುತ್ತಾ ಇಲ್ವಾ ಕಾದ್ ನೋಡೋಣ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.